ಏನು ಮಾಡ್ತಿದ್ಯಾ ಲಡ್ಡು? ಓ, ಏನದು? ಏನು? ವಾವ್, ಸೂಪರ್. ಹಾಯ್ ಹಾಯ್ ಮಾಡು ಮಗನೆ. ಹಾಯ್ 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 ಏನು? ಓ ಓ ಓ. ಹೇಗಿದೆ ಮಗನೆ? ಹೇಗಿದೆ? ಹಾಂ, ಚೆನ್ನಾಗಿಲ್ವಾ? ಏನು ತಿಂತ ಇರೋದು ನೀವು? ಏನು ತಿಂತ ಇದೆಯಾ? ಏನು ತಿಂತಿರೋದು? ಕುಕ್ಕ ಕುಕ್ಕ. ನಮ್ಮ ನಾಯಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ. ಒಳ್ಳೆ ನಿದ್ದೆ ಬಂದಿದೆ ಅದಕ್ಕೆ. ಏನು ಬಂಗಾರಿ? ಏನದು? ಹಕ್ಕಿ ಎಲ್ಲಿದೆ? ಅಕ್ಕಿ ಅಕ್ಕಿ ಎಲ್ಲಿ ಮಗನೆ? ನನ್ನ ಮಗ ಅಲ್ಲಿಂದ ನೋಡಿ ಹಕ್ಕಿ ಹಕ್ಕಿ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಒಂದು ಪಾಟಲ್ಲಿ ಹೂವು ಬಿಟ್ಟಿತ್ತು ಒಂದು ಗಿಡದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರ್ ಅಲ್ವಾ? ಇದು ನಮ್ಮ ಮನೆಯವರು ನರ್ಸರಿಯಿಂದ ತೊಗೊಂಡು ಬಂದಿದ್ದು. ದನ ಬಂದು ಫುಲ್ಲು ತಿನ್ಕೊಬಿಟ್ಟಿತ್ತು. ಇವಾಗ ಮತ್ತೆ ಚಿಗುರು ಬಂದಿದೆ. ನೋಡಿ ನಮ್ಮ ಮನೇಲಿರೋದು ಹೂವು ಜಾಸ್ತಿ ಏನು ಗಿಡ ಇಲ್ಲ ನಮ್ಮ ಮನೇಲಿ, ಸ್ವಲ್ಪ ಇರೋದು. ನಾವು ಈ ಮನೆಗೆ ಬಂದು 2 ಇಯರ್ಸ್ ಆಯಿತು ಅಷ್ಟೇ. ಹಾಗೆ ಅಪ್ಪ ಇಲ್ಲೊಂದು ಟೊಮೆಟೊ ಗಿಡ ಹಾಕಿದ್ರು. ಎಷ್ಟು ಟೊಮೆಟೊ ಬಿಟ್ಟಿತ್ತು ಗೊತ್ತಾ? ತುಂಬ ಟೊಮೆಟೊ ಬಿಟ್ಟಿತ್ತು. ಸ್ವಲ್ಪ ಕೊಯ್ದಿದ್ದೆ. ಹಾಗೆ ಇಲ್ಲಿ ರೋಡ್ ಸೈಡ್ ಇರೋದ್ರಿಂದ ದನ ಫುಲ್ಲು ಕಾಂಪೌಂಡಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಅದು ಫುಲ್ಲು ದನ ಬಂದು ತಿಂದ್ಕೊಂಡು ಹೋಗ್ಬಿಟ್ಟಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಸೈಜು, ದಪ್ಪ ದಪ್ಪ ಕಾಯಿ ಚೆನ್ನಾಗಿದೆ. ಅದರ ಒಳಗಡೆ ಹಾಕಬೇಕಿತ್ತು. ಅಪ್ಪ ಇಲ್ಲಿ ಹೊರಗಡೆ ಹಾಕ್ಬಿಟ್ಟಿದ್ದೆ. ದನಗಳು ಬಂದೆಲ್ಲ ತಿಂದು ಹೋಗ್ತಾ ಇದೆ. ಅದರಲ್ಲೇ ಸ್ವಲ್ಪ ಕಾಯಿಗಳು ಸಿಕ್ಕಿದೆ. ನಾನು ಒಂದು ಪೀಸ್ ಅವನಿಗೆ ಆರೆಂಜ್ ಕೊಟ್ಟಿದ್ದೆ, ಅದನ್ನೇ ತಿಂತಾ ಇದ್ದಾನೆ ಅವನು. ಟಾಮು ಟಾಮು ಕೊಡ್ತಿಲ್ವಾ? ಮಲ್ಕೊಂಡಿದ್ದಾನೆ ಟಾಮು, ಆದರೂ ಬಿಡ್ತಾ ಇಲ್ಲ. ಥ್ಯಾಂಕ್ಸ್ ಕೊಡು ಅಂತ ಭಯನೂ ಇದೆ ಅವನಿಗೆ. ನೋಡಿ ಫ್ರೆಂಡ್ಸ್, ನನಗೆ ಕುಚ್ಚಾಕೊಳ್ಳೋಕ್ಕಿದೆ ಒಂದು ಸ್ಯಾರಿದು. ದಾರ ಇಟ್ಕೊಂಡು ಕುತ್ಕೊಂಡಿದ್ದಾನೆ. ಕೊಡು ಮಗನೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇಟ್ಕೊಂಡು ಅದರಲ್ಲೇ ಆಟಾಡ್ತಾ ಇದ್ದಾನೆ. ಅವ್ನು ಮಲ್ಕೊಂಡಾಗಲೇ ಕೆಲಸ ಮುಗಿಸ್ಕೊಳ್ಬೇಕು ನಾನು. ಆದರೆ ಒಂದು ಅರ್ಜೆಂಟ್ ಇತ್ತು ಅಂಥೇಳಿ ತೊಗೊಂಡು ಬಂದಿದ್ದೆ. ಶಾಪಲ್ಲೇ ಇಲ್ಲ ಅಂದರೆ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ನೋಡಿ ಆಟಾಡಿಸ್ತಾ ಇರ್ತಾನೆ ನನಗೇನೆ. ಮಕ್ಳ ಜೊತೆ ಆಟಾಡೋಕ್ಕೆ ಚೆಂದ, ಆದರೆ ನಮಗೆ ಕೆಲಸ ಇರಬಾರ್ದು ಅಷ್ಟೇ, ಫ್ರೀ ಮಾಡ್ಕೋಬೇಕು. ನೋಡಿ ಇಲ್ಲಿ ಫ್ರೆಂಡ್ಸ್, ಅವ್ನು ಡೈಲಿ ಮಲ್ಕೊತಾನೆ. ಅವ್ನು ಮಲ್ಕೊಂಡಾಗಲೇ ನಾನು ಕೆಲಸ ಮಾಡ್ಕೊತಾ ಇದ್ದೆ. ಇವತ್ತು ಅವ್ನು ಮಲ್ಕೊಂಡಿಲ್ಲ, ನನ್ನ ಕೆಲಸ ಆಗಿಲ್ಲ. ನನಗಿನ್ನೂ ಸ್ಯಾರಿ ಕುಚ್ಚಾಕೊಳ್ಳೋಕ್ಕಿತ್ತು. ಇಲ್ಲಿ ನೋಡಿ, ಸ್ಯಾರಿ ಕುಚ್ಚಾಕೊಳ್ಳೋಕ್ಕಿದೆ, ಆದರೆ ಅವ್ನು ಬಿಡ್ತಾ ಇಲ್ಲ. ಅವ್ನು ಮಲ್ಕೊಂಡಿದ್ರೆ ನನ್ನ ಕೆಲಸ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆಟ ಆಡ್ಕೊ ಅಂತ ಹೇಳಿದರೆ ಬಂದಿಲ್ಲ. ಅವನಿಗೆ ನಿದ್ದೆ ಬಂದಿದೆ ಫ್ರೆಂಡ್ಸ್. ಇವಾಗ ಅವನ್ನ ಮಲಗಿಸ್ಕೊತೀನಿ. ಆಮೇಲೆ ಅವನ್ನ ಮಲಗಿಸ್ಕೊಂಡು ಕುಚ್ಚಾಕ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗಳನ್ನು ಸ್ಕೂಲಿಂದ ಬಂದಳು. ಅವಳಿಗೆ ಗೊತ್ತಾಯಿತು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ಅಲ್ಲೇ ನಿಂತ್ಕೊಂಡಿದ್ದಾಳೆ, ಅಲ್ಲೇ ಹಾಯ್ ಅಂತ ಇದ್ದಾಳೆ. ಈಗ ಅವಳು ಫ್ರೆಶ್ ಅಪ್ ಆಗ್ಬಿಡ್ತೀನಿ ಅಂತ ಹೋದ್ಲು. ನನ್ನ ಕುಚ್ಚಾಗಿದೆ. ಇವಾಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿ ಕುಚ್ಚಾಕಿದ್ದೀನಿ. ನೋಡಿ, ಏನಾದರೂ ಕುಚ್ಚಾಕಿ ಏನಾದರೂ ಮಾಡ್ಕೊಬಿಟ್ರೆ ಕೆಲಸನ ಎಷ್ಟು ಗಲೀಜಾಗುತ್ತೆ ಮನೆ ಅಂತ. ಫಸ್ಟ್ ಇವಾಗೆಲ್ಲ ಅವ್ನು ಮಲ್ಕೊಂಡಾಗಲೇ ಒಂಚೂರೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಕಸ ಗುಡಿಸ್ಕೊಂಡು ನನ್ನ ಮಗಳು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಅವಳಿಗೆ ಏನಾದರೂ ಮಾಡಿಕೊಡ್ಬೇಕೀಗ. ಏನೂ ಇಲ್ಲ, ಕಲ್ಲಂಗಡಿ ಇದೆ, ಅದನ್ನೇ ಕಟ್ ಮಾಡಿ ಕೊಟ್ಬಿಡ್ತೀನಿ. ಮಕ್ಕಳು ಇದ್ದರೆ ಒಂದು ಸ್ವಲ್ಪ ಹೊತ್ತು ಫ್ರೀ ಸಿಗಲ್ಲ ಫ್ರೆಂಡ್ಸ್. ನನಗಂತೂ ಇವಾಗ ಫ್ರೀನೇ ಇಲ್ಲ. ಶಾಪಿಂದ ಬಂದಮೇಲೆ ಅವನ್ನ ನೋಡ್ಕೊಳ್ಳೋದೇ ಆಗೋಗುತ್ತೆ. ಇವಾಗ ಸ್ವಲ್ಪ ಗಿಡಕ್ಕೆ ನೀರು ಹಾಕ್ಕೊಳ್ತೀನಿ. ಅವ್ನು ಮಲಗಿದ್ದಾನೆ.
ಇಲ್ಲ ಅಂದರೆ ಅವನಿಗೂ ನೀರು ಕೊಡಬೇಕು, ಅವನು ಹಾಕ್ತಾನೆ. ಹಾಗಾಗಿ ಬಿಡೋದೇ ಇಲ್ಲ, ಅವ್ನು ಮಲ್ಕೊಂಡಾಗಲೇ ನಾನೇನಾದರೂ ಮಾಡೋದು. ಸ್ವಲ್ಪ ಇರೋದಷ್ಟೇ ನಮ್ಮ ಮನೇಲಿ, ಏನು ಜಾಸ್ತಿ ಗಿಡಗಳು ಹಾಕ್ಕೊಂಡಿಲ್ಲ, ಸ್ವಲ್ಪ ಆ ಕಡೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈ ಮನೆಗೆ ಶಿಫ್ಟಾಗಿ ನಾವೊಂದು 2 ಇಯರ್ಸ್ ಆಯಿತು ಅಷ್ಟೇ. ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ. ಈಗ ಬಟ್ಟೆ ಒಣಗಕ್ಕೆ ಹಾಕಿದ್ದೀನಿ, ಬಟ್ಟೆ ತರಬೇಕು. ಎಲ್ಲ ಬಟ್ಟೆ ತೊಗೊಂಡು ಬಂದು ಫ್ರೆಂಡ್ಸ್, ಬಟ್ಟೆ ತರೋದಕ್ಕೆ ತೊಳೆಯೋದಕ್ಕಿಂತ ಬಟ್ಟೆ ಮರ್ಚಿಡೋದೇ ಕೆಲಸ ಜಾಸ್ತಿ ಆಗಿಬಿಡುತ್ತೆ ನಮ್ಮ ಮನೇಲಿ. ಇವಾಗ ಹಾಲು ಬಿಸಿ ಮಾಡಿ ಅವಳಿಗೇನಾದರೂ ತಿನ್ನೋಕೆ ಕೊಟ್ಕೊತೀನಿ. ಕಲ್ಲಂಗಡಿ ಇದೆ, ಅದನ್ನೇ ಕಟ್ ಮಾಡಿದ್ದೀನಿ. ಹಾಗೆ ನನ್ನ ಮಗ ಕಾಯಿ ಬೇಕು ಅಂತ ಅವನಿಗೆ ಎಳ್ನೀರು ನೋಡಿದ ತಕ್ಷಣ ಕಾಯಿ ಒಡೆಸ್ಕೊಂಡು ತಿಂದುಬಿಡ್ತಾನೆ. ಅದರಲ್ಲಿ ಸ್ವಲ್ಪ ಬಿಟ್ಟಿದ್ದ. ಹಾಗೆ ಅವಳಿಗೆ ಚಾಕ್ಲೇಟ್ ಬೇಕು ಅಂತಿದ್ದಾಳೆ. ಹಾಗೆ ಒಂದೆರಡು ಪೀಸ್ ಡೈರಿ ಮಿಲ್ಕ್ ಕೊಡ್ತೀನಿ. ಅಷ್ಟೊತ್ತಿಗೆ ನನ್ನ ಮಗ ಎದ್ದುಬಿಟ್ಟ. ನೋಡಿ, ಅವನಿಗೆ ನಿದ್ದೆ ಆಗಿದೆ ಇವಾಗ, ಫುಲ್ ಕ್ಲಿಯರಾಗಿ ಆಗಿದೆ. ಇನ್ನು ಅವನು ಎದ್ದ ಮೇಲೆ ಅವನ್ನ ನೋಡ್ಕೊಳ್ಳೋದೇ ಆಗುತ್ತೆ ನನಗೆ. ಅವ್ನು ಮಲ್ಕೊಂಡಾಗ ನಾನು ಏನು ಕೆಲಸ ಮಾಡ್ತೀನಿ ಅಷ್ಟೇ. ನೋಡಿ ಇವಾಗ ಕಣ್ಣು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹೀಗೆ ನನ್ನ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.